ಎಲ್ಲರಿಗೂ ನಮಸ್ಕಾರ ಮಿತ್ರರೇ. ಇವತ್ತಿನ ಈ ಕಾರ್ಯಕ್ರಮ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಅಂತ ನಾವು ಇನ್ನೊಂದು 40 ನಿಮಿಷ ಕಾಲ ಸ್ನೇಹಿತರೆ ಈಗ ಈ ನಮ್ಮ ಕಾರ್ಯಕ್ರಮ ಮುಂದುವರ್ಸೋಣ. ಸೊ ಇವತ್ತು ನಾವು ಈ ವೇದಿಕೆಯಿಂದ ಈ ಕಾರ್ಯಕ್ರಮ ಅವಕಾಶ ಕೊಟ್ಟಿದ್ದಕ್ಕೂ ಈ ಅವಕಾಶ ಅಂದರೆ ಸಮಗ್ರ ಸ್ವಾಸ್ಥ್ಯದ ಬಗ್ಗೆ ಈ ವೇದಿಕೆಯಿಂದ ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋಂಥ ಅವಕಾಶ ಕೊಟ್ಟಿದ್ದ ಪ್ರಕಾಶ್ ಬಾಬು ಸಾರ್ಗೂ ಅವ್ರ ತಂಡ ವಿಶ್ವ ಚೈತನ್ಯ ಫೌಂಡೇಶನ್ಗೆ ಕೃತಜ್ಞತೆ ತಿಳಿಸ್ತಾ ಇದ್ವಿ. ಒಂದ್ಸಾರಿ ಜೋರಾಗಿ ಚಪ್ಪಾಲ್. ಮತ್ತೊಂದು ನಮ್ಮ ಧ್ಯಾನ ಜ್ಞಾನ, ಈ ಜ್ಞಾನ ಭಿಕ್ಷ ನಮಗೆಲ್ಲರಿಗೂ ಪ್ರಸಾದ ಮಾಡಿರುವಂಥ ನಮ್ಮ PSSM ಸಂಸ್ಥಾಪಕರಾದ ನಮ್ಮ ಗುರುಗಳು PSM ಸಂಸ್ಥಾಪಕರಾದ ನಮ್ಮ ಪತ್ರಿಜಿ ಸರ್, ಡಾಕ್ಟರ್ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಸರ್ಗೆ ಜೋರಾಗಿ ಚಪ್ಪಾಲ್. ಯಾಕಂದರೆ ನಾವಿಲ್ಲಿ ಎಲ್ಲರೂ ಸೇರಿದ್ದೀವಿ ಅಂದರೆ ಅವರೇ ನಮಗೆ ಕಾರಣಭೂತ, ಮೂಲಭೂತ ಅಂತ ಹೇಳ್ಬೇಕು. ಸ್ನೇಹಿತರೆ ಈಗ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಈ ಮಾತಾರ್ ಫೌಂಡೇಶನ್ನಿಂದ ಈಗ ವೇದಿಕೆ ಮೇಲೆ ನೀವು ಇದನ್ನು ತಿಳ್ಕೋಬೋದು ಪೂರ್ತಿ ವಿವರವಾಗಿ. ಆದರೆ ಅದಕ್ಕೆ ಮುಂಚೆ ಮಾತಾರ್ ಫೌಂಡೇಶನ್ ಏನೇನು ಮಾಡ್ತಾ ಇದೆ ಅಂತ ನಾನು ಒಂದ್ಸಲಿ ಕ್ಲುಪ್ತವಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಮಾತಾರ್ ಫೌಂಡೇಶನ್ ನಾವು ಸಂಸ್ಥಾಪನೆ ಮಾಡಿರೋದು ಬ್ಯಾಂಗ್ಳೂರಲ್ಲಿ ವೈಟ್ ಫೀಲ್ಡ್ ಕೇಂದ್ರವಾಗಿ ನಮ್ಮ ಮಾತಾರ್ ಫೌಂಡೇಶನ್ ಅಲ್ಲಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದ್ವಿ. ಆದರೆ ನಮ್ಮ ಮಾತಾರ್ ಫೌಂಡೇಶನ್ನಿಂದ ಅತ್ಯುನ್ನತವಾಗಿ ಅದ್ಭುತವಾದ ರೀತಿಯಲ್ಲಿ ನಾವೀಗಾಗಲೇ ನಿರ್ವಹಿಸ್ತಾ ಇರೋಂಥ ಕಾರ್ಯಕ್ರಮ ಹೆಸರು ಸಮಗ್ರ ಸ್ವಾಸ್ಥ್ಯ 365 ದಿವಸ ಕಾರ್ಯಕ್ರಮ. ಜೂಮಲ್ಲಿ ಇದು ಕನ್ನಡದಲ್ಲಿ ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆವರೆಗೂ ನಡೆಯುವಂಥ ಕಾರ್ಯಕ್ರಮ. ಈಗ 5 ಗಂಟೆಯಿಂದ 7 ಗಂಟೆಗೆ ಮಾಡಿದ್ದೀವಿ. ಇದು ಈಗಾಗಲೇ 354 ದಿವಸ ಕಂಪ್ಲೀಟ್ ಮಾಡಿಕೊಂಡಿದೆ. ಒಂದ್ಸರಿ ಜೋರಾಗಿ ಚಪ್ಪಾಲ ಕಾರ್ಯಕ್ರಮಕ್ಕೆ. ಇದು ಪೂರ್ತಿ ಕನ್ನಡದಲ್ಲಿ. ಆದರೆ ಒಂದೇನೆಂದರೆ ಮಿತ್ರರೇ, ನಮ್ಮ ಪತ್ರಿಜಿ ಸರು ಧ್ಯಾನ ಜ್ಞಾನ ಅದ್ಭುತವಾದ ರೀತಿಯಲ್ಲಿ ಪತ್ರಿಜಿ ಪ್ರಬೋಧನಗಳಿಂದ ಹಲವಾರು ಮಾಸ್ಟರ್ಸ್ ಪಾಶ್ಚಾತ್ಯ ಮತ್ತು ನಮ್ಮ ದೇಶದ ನಮ್ಮ ಸ್ವದೇಶಿಯ ಹಲವಾರು ಮಾಸ್ಟರ್ಸ್ ಬಗ್ಗೆ ಅವರ ಪುಸ್ತಕಗಳು ಪರಿಚಯ ಮಾಡಿದರು. ಅವು ಜ್ಞಾನವನ್ನು ಬಿಡಿಸಿ ನಮ್ಗೆ ಹೇಳ್ಕೊಟ್ಟಿದ್ರು. ತುಂಬ ಅದ್ಭುತವಾದ ರೀತಿಯಲ್ಲಿ ನಾವು ಸ್ವಾಧ್ಯಾಯ ಮಾಡ್ಕೊತಾ ಇದ್ವಿ, ಜ್ಞಾನ ಪಡಿತಾ ಇದ್ವಿ, ಧ್ಯಾನ ಮಾಡಿ ಧ್ಯಾನದಿಂದ ಶಕ್ತಿ ಪಡಿತಾ ಇದ್ವಿ, ಮತ್ತು ಪ್ರತ್ಯಕ್ಷ ಜ್ಞಾನ ತಗೊತಾ ಇದ್ವಿ. ಆ ಜೊತೆಗೆ ನಾವೇನು ಮಾಡಿದ್ವಿ ಅಂದರೆ ಮಾತಾರ್ ಫೌಂಡೇಶನಿಂದ ಇನ್ನು ಸ್ವಲ್ಪ ಅದಕ್ಕೂ ಆ್ಯಡ್ ಮಾಡಿದ್ವಿ, ಅಂದರೆ ಅದಕ್ಕೂ ಸೇರಿಸಿದ್ವಿ. ಏನು ಸೇರಿಸಿದ್ವಿ ಅಂದರೆ ಆರೋಗ್ಯ ಚಿಕಿತ್ಸೆಗಳು, ಆಹಾರ ಶೈಲಿ ಮತ್ತು ಮನೆ ಮದ್ದುಗಳು ಈ ರೀತಿಯಲ್ಲಿ ಸೇರಿಸ್ಕೊಂಡು ಹೋಗಿದ್ವಿ. ಸೊ ಅದೆಲ್ಲ ನಾವು ಇಲ್ಲಿ ವೇದಿಕೆ ಮೇಲೆ ಎಕ್ಸ್ಪರ್ಟ್ಸ್ ಇದ್ದಾರೆ, ಅವ್ರ ಹೆಸರುಗಳು ಹೇಳ್ತೀವಿ, ಅವ್ರು ಏನೇನು ನಮಗೆ ತಿಳಿಸ್ಕೊಡ್ತಾರೋ ಅದನ್ನು ಹೇಳ್ತೀನಿ. ಅಂದರೆ ಧ್ಯಾನ ಜ್ಞಾನ ಜೊತೆಗೆ ಆಹಾರ ಚಿಕಿತ್ಸೆಗಳು, ಆಹಾರ ಶೈಲಿ ಮತ್ತು ಆರೋಗ್ಯ ಚಿಕಿತ್ಸೆಗಳು. ಸೊ ಏನೇನು ನಾವು ಸಮಗ್ರ ಸ್ವಾಸ್ಥ್ಯದಲ್ಲಿ ತಿಳ್ಕೊಂಡಿದ್ವಿ ಅಂದರೆ 365 ದಿವಸ ಈ ಕಾರ್ಯಕ್ರಮದಲ್ಲಿ ಪ್ರಧಾನವಾಗಿ ಧ್ಯಾನ, ಮುದ್ರ ಚಿಕಿತ್ಸೆ, ಧ್ಯಾನ ಮತ್ತು ಮೂತ್ರ ಚಿಕಿತ್ಸೆ, ಧ್ಯಾನ ಮತ್ತು ಮರ್ಮ ಚಿಕಿತ್ಸೆ, ಧ್ಯಾನ ಜೊತೆಗೆ ಇವೆಲ್ಲ ಧ್ಯಾನ ಜೊತೆಗೇನೆ ಧ್ಯಾನ ಮತ್ತು ಸಮಗ್ರ ಜೀವನ ಶೈಲಿ, ಧ್ಯಾನ ಮತ್ತು ಮನೆ ಮದ್ದುಗಳು, ಧ್ಯಾನ ಜೊತೆಗೆ ಆಕ್ಯುಪ್ರೆಷರ್, ರಿಫ್ಲೆಕ್ಸಾಲಜಿ ಈ ರೀತಿಯಲ್ಲಿ ಹಲವಾರು ಚಿಕಿತ್ಸಾ ವಿಧಾನಗಳು. ಸೊ ಅದೇ ಜೊತೆಗೆ ಸಮಗ್ರ ಜೀವನ ಶೈಲಿ ಅಂದರೆ ನಮ್ಮ ಜೀವನ ಶೈಲಿ ಹೇಗಿರಬೇಕು. ಸೊ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದ ಪ್ರಾಮುಖ್ಯತೆ ಹೇಗೆ ನಾವು ಕಂಡುಹಿಡಿದೀವಿ ಅಂದರೆ, ನಾವೆಲ್ಲರೂ ಧ್ಯಾನ ಮಾಡ್ತೀವಿ, ಧ್ಯಾನದಿಂದ ಅದ್ಭುತವಾದ ಶಕ್ತಿ ಪಡಿತಾ ಇರ್ತೀವಿ. ಧ್ಯಾನದಿಂದ ಶಕ್ತಿ, ಧ್ಯಾನದಿಂದ ಪ್ರತ್ಯಕ್ಷ ಜ್ಞಾನ, ನಾವು ಯಾರು ಅಂತ ತಿಳ್ಕೊಳ್ಳೋಂಥ, ನಾವೆಲ್ಲ ಆತ್ಮ ಪದಾರ್ಥಗಳು, ನಾವೇ ದೇವರು ಅಂತ ನಾವು ತಿಳ್ಕೊಳ್ಳೋಂಥ ಆ ಅದ್ಭುತ ಅವಕಾಶ, ಅದಕ್ಕೆ ಪ್ರತ್ಯಕ್ಷ ಜ್ಞಾನ ಅಂತ ಕರಿತೀವಿ. ಧ್ಯಾನದಿಂದ ಅವಕಾಶ ಇದೆ. ಮತ್ತು ಜ್ಞಾನ ಅಂದರೆ ಸಜ್ಜನ ಸಾಂಗತ್ಯ ಸ್ವಾಧ್ಯಾಯ ಮಾಡೋದ್ರಿಂದ ನಮಗೆ ಪರೋಕ್ಷ ಜ್ಞಾನ ಸಿಗ್ತದೆ. ಈ ಎರಡೂ ಸಾಧ್ಯವಾಗತ್ತೆ. ಆದರೆ ಈ ಧ್ಯಾನದಿಂದ
ಧ್ಯಾನ ಸರ್ವರೋಗ ನಿವಾರಣೆ ನಮಗೆಲ್ಲ ಗೊತ್ತು, ಅಂದರೆ ಎಲ್ಲ ರೋಗಗಳು ನಾವು ನಿವಾರಣೆ ಮಾಡ್ಕೊತೀವಿ. ಆದರೆ ಏನಾಗತ್ತಂದರೆ ಯಾವಾಗಲೂ ಧ್ಯಾನ ಶಕ್ತಿಯನ್ನು ರೋಗಗಳ ನಿವಾರಣೆಗೂ ಉಪಯೋಗಿಸ್ಕೊಳೋದು ಒಂಥರ ಅದು ಕಮ್ಮಿ ಭಾವನೆ. ಅಂದರೆ ಈ ಧ್ಯಾನ ಶಕ್ತಿಯನ್ನು ರೋಗಗಳಿಗೆ ಮಾತ್ರ ಉಪಯೋಗಿಸ್ಕೊಳ್ಳೋದು ಅದು ಕರೆಕ್ಟ್ ಅಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ನಾವು. ಧ್ಯಾನ ಶಕ್ತಿಯನ್ನು ನಿಮ್ಮ ಆತ್ಮ ಪುರೋಗತಿಗೆ ಉಪಯೋಗಿಸ್ಕೋಬೇಕು. ಅಂದರೆ ಆಧ್ಯಾತ್ಮಿಕ ಪುರೋಗತಿ, ಆತ್ಮ ಸಾಕ್ಷಾತ್ಕಾರ ಕಡೆ ಹೋಗ್ಬೇಕಂತಂದರೆ ನಿಮ್ಮ ಧ್ಯಾನ ಶಕ್ತಿ ಅದಕ್ಕೂ ಮಾತ್ರ ಉಪಯೋಗಿಸಿ. ನಿಮಗೆ ಸಣ್ಣ ಸಣ್ಣ ರೋಗಗಳು ಬರುತ್ತೆ, ತಲೆನೋವಿಂದ ಕ್ಯಾನ್ಸರ್ವರೆಗೂ. ಇದಕ್ಕೆಲ್ಲದಕ್ಕೂ ಏನಾಗತ್ತಂದರೆ ನಮ್ಮ ಸನಾತನ ಧರ್ಮದಲ್ಲಿ ಅದ್ಭುತವಾದ ಚಿಕಿತ್ಸೆಗಳಿದೆ. ಇವೆಲ್ಲ ತಿಳ್ಕೋಬೇಕು. ಅದಕ್ಕೆ ಒಂದೇ ವೇದಿಕೆಯಲ್ಲಿ ಇವೆಲ್ಲ ಸೇರಿಸಿದ್ವಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಇಂಪಾರ್ಟೆಂಟ್, ಇದರ ಪ್ರಾಮುಖ್ಯತೆ ಇದೆ. ಅಂದರೆ ಈಗ ತಲೆನೋವು ಬಂದರೆ ಧ್ಯಾನ ಮಾಡೋದು, ಧ್ಯಾನ ಶಕ್ತಿ ಉಪಯೋಗಿಸ್ಕೊಂಡು ತಲೆನೋವು ತೀರಿಸ್ಕೊಡೋದು. ಮತ್ತು ನಮ್ಮ ಆರೋಗ್ಯ ಶೈಲಿ, ಆಹಾರ ಶೈಲಿ ಸರಿ ಇಲ್ವಲ್ಲ, ನಾವು ತಿನ್ನೋ ಆಹಾರ ಸರಿಯಾದ ರೀತಿಯಲ್ಲಿ ಇಲ್ಲ, ಮತ್ತೆ ರೋಗ ಬರ್ತದೆ. ಆ ರೋಗ ಹೋಗ್ಲಾಡ್ಸೋಕೆ ಏನು ಮಾಡ್ತೀವಿ? ಮತ್ತೆ ಧ್ಯಾನ ಮಾಡ್ತೀವಿ, ಆ ರೋಗನ ಹೋಗ್ಲಾಡ್ಸ್ಕೊತೀವಿ. ಮತ್ತೆ ರೋಗ ಬರಲೇ ಇರ್ತದ, ಮತ್ತೆ ಬರ್ತಾನೆ ಇರ್ತದೆ. ಅದಕ್ಕೆ ಅದು ತಪ್ಪಾಗತ್ತೆ. ಆ ರೀತಿಯಲ್ಲಿ ಮಾಡ್ಕೋಬಾರ್ದು. ಓಕೆ, ಧ್ಯಾನ ಶಕ್ತಿ ಅತ್ಯುನ್ನತ ಶಕ್ತಿ, ಅದನ್ನು ನಿರುಪಯೋಗ ಮಾಡಬಾರ್ದು, ದುರ್ವಿನಿಯೋಗ ಮಾಡಬಾರ್ದು. ಅದಕ್ಕೆ ಸಮಗ್ರ ಸ್ವಾಸ್ಥ್ಯ ಅನ್ನೋದು ರಚನೆ ಮಾಡಿರೋದು. ಈಗ ಆ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನೇನು ಲಾಭ ಸಿಗತ್ತೆ, ಈಗ ನೀವೇನೇನು ಈ ಕಾರ್ಯಕ್ರಮದಲ್ಲಿ ನೀವೇನೇನು ತಿಳ್ಕೊಳಕ್ಕಾಗತ್ತೆ, ಅಭ್ಯಾಸ ಮಾಡೋಕ್ಕೆ ವೇದಿಕೆದನ್ನೇ ಅಭ್ಯಾಸ ಮಾಡಿಸ್ಕೊಡ್ತೀವಿ. ಒಬ್ಬೊಬ್ಬರು ನಾನು ಪರಿಚಯ ಮಾಡ್ತೀವಿ. ಅವರವರ ಸಾಧನೆ ಏನೇನು ಮಾಡಿದಾರೋ ಈ 365 ದಿವಸ ಕಾಲ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ನೀವು ನೇರವಾಗಿ ಕಲಿಬೋದು. ಈಗ ಆ ಟೆಕ್ನಿಕ್ಸ್ ಎಲ್ಲ ಕಲಿಬೋದು. ಧ್ಯಾನ ಜೊತೆಗೆ ಮುದ್ರಗಳು, ಧ್ಯಾನ ಜೊತೆಗೆ ಮೂತ್ರ ಚಿಕಿತ್ಸೆ, ಧ್ಯಾನ ಜೊತೆಗೆ ಮನೆ ಮದ್ದುಗಳು, ಧ್ಯಾನ ಜೊತೆಗೆ ಸಮಗ್ರ ಜೀವನ ಶೈಲಿ, ಧ್ಯಾನ ಜೊತೆಗೆ, ನಾನು ಹೇಳ್ತಾ ಇದ್ದೀನಿ ಧ್ಯಾನ ಜೊತೆಗೆ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅವಾಗ ಏನಾಗತ್ತಂದ್ರೆ ನಿಮ್ಮ ಆತ್ಮ ವಿಕಾಸ, ಆಧ್ಯಾತ್ಮಿಕ ಪುರೋಗತಿ ವೇಗವಂತವಾಗತ್ತೆ. ಏನಾಗತ್ತೆ? ವೇಗವಂತವಾಗತ್ತೆ. ಒಂದ್ಸರಿ ಜೋರಾಗಿ ಚಪ್ಪಾಳಿ ಈ ಕಾರ್ಯಕ್ರಮಕ್ಕೆ. ರೈಟ್ ಸ್ನೇಹಿತರೆ, ಈಗ ಮೊದಲನೇದಾಗಿ ಈ ಧ್ಯಾನ ಜೊತೆಗೆ ಸಮಗ್ರ ಜೀವನ ಶೈಲಿಯ ಉದ್ದೇಶ, ಅದನ್ನು ಹೇಗೆ ಪಾಲನೆ ಮಾಡಬೇಕಂತ ನಮ್ಮ ಸೀನಿಯರ್ ಮಾಸ್ಟರ್ ಆದ ವಾಣಿ ಮೇಡಮ್ ಅವರು ತಿಳಿಸ್ಕೊಡ್ತಾರೆ. ಸೊ ನಾವು ಅವ್ರಿಗೆ ಸ್ವಾಗತ, ಅವ್ರಿಗೆ ಈಗ ತಿಳಿಸ್ಕೊಡ್ಬೇಕಂತ ವಿನಂತಿ. ಎಲ್ಲ ಆತ್ಮೀಯ ಬಂಧುಗಳಿಗೂ ಶರಣಾರ್ಥಿ. ನೀವೆಲ್ಲರೂ 3 ದಿನದಿಂದ ಧ್ಯಾನದ ಒಂದು ಆ ಪಾನವನ್ನ ಸವಿದು, ಅಮೃತವನ್ನ ಸವಿದ ಹಾಗೆ ಎಲ್ಲರೂ ತೃಪ್ತರಾಗಿದ್ದೀರ. ಪತ್ರಿಜಿಯ ಕನಸು ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ತು. ಆದರೂ ಆರೋಗ್ಯದಲ್ಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ? ಯಾಕೆಂದರೆ ನಮ್ಮ ತಾತನ ಹಾಗೆ ಅಪ್ಪ ಬದುಕಲಿಲ್ಲ, ಅಪ್ಪನ ಹಾಗೆ ನಾನು ಬದುಕ್ತಾ ಇಲ್ಲ, ನನ್ನ ಹಾಗೆ ನನ್ನ ಮಕ್ಕಳು ಬದುಕ್ತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ? ಎಲ್ಲ ಸೌಕರ್ಯಗಳು ಹೆಚ್ಚಾಗಿದೆ, ತಂತ್ರಜ್ಞಾನ ಉತ್ತಮವಾಗಿದೆ, ಎಲ್ಲ ಕಾರ್ಯ ಉತ್ತಮವಾಗಿದೆ. ಆದ್ರೆ ಆರೋಗ್ಯ ಯಾಕೆ ಆಗ್ತಾ ಇಲ್ಲ? ನಮ್ಮ ಜೀವನ ಮಟ್ಟ ಯಾಕೆ ಉತ್ತಮ ಆಗ್ತಿಲ್ಲ ಅಂದ್ರೆ ಹಿಂದಿನ ಪದ್ಧತಿಯನ್ನ ಬಿಟ್ಟು ನಾವು ಪಾಶ್ಚಾತ್ಯ ಶೈಲಿಗೆ ನಾವು ಮರಳಾಗಿ ನಮ್ಮ ಆರೋಗ್ಯವನ್ನ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಜೀವನ ಇಡೀ ನಾವು ಆರೋಗ್ಯವನ್ನ ಕೆಡಿಸಿ ದುಡಿತಾ ಇದ್ದೀವಿ. ದುಡಿದ ಹಣವೆಲ್ಲವನ್ನು ಅಲ್ಲಿ ಹಾಕಿದ್ರು ನಮ್ಗೆ ಆರೋಗ್ಯ ಬರ್ತಾ ಇಲ್ಲ. ಇದೊಂದು ವಿಪರ್ಯಾಸ ಆಗಿದೆ. ಅದಕ್ಕಾಗಿ ನೀವು ನಿಮ್ಮ ಜೀವನ ಶೈಲಿ ಅಂದ್ರೆ ಬೇರೆ ಇನ್ನೇನೂ ಇಲ್ಲ. ಊಟ, ನಿದ್ದೆ, ಆಹಾರ, ಯಾವಾಗ, ಹೇಗೆ, ಏನನ್ನ ತಿನ್ಬೇಕು ಅಂತ. ಇದಕ್ಕೆ ನೀವೇನು ಯಾವ PhD ಮಾಡೋದ್ ಬೇಡ, ಯಾವ ಸಂಶೋಧನೆಗಾಗಿ ಬೇರೆಯವರನ್ನ ಆಶ್ರಯಿಸೋದ್ ಬೇಡ. ನಿಮ್ಮ ತಾತನ ಮುತ್ತಾತರ ಜೀವನ ಶೈಲಿಯನ್ನ ಒಮ್ಮೆ ಅವಲೋಕಿಸಿ, ನಿಮ್ಮ ಬದುಕಿಗೆ ಎಲ್ಲ ದಾರಿದೀಪಗಳು ಅಲ್ಲೇ ಸಿಗುತ್ತೆ. ತಾತ ಏನು ಊಟ ಮಾಡ್ತಾ ಇದ್ರು, ನಿಮ್ಮ ಕಡೆ ಬೆಳೀತಿದ್ದ ಬೆಳೆನೇ ಊಟ ಮಾಡ್ತಾ ಇದ್ರು, ಅದನ್ನೇ ಹೇಗೆ ಬಳಸ್ತಾ ಇದ್ರು ಅನ್ನೋದನ್ನ ನೋಡಿ. ಇವತ್ತು ಮೆಕ್ಸಿಕೋ ಡಯೆಟ್ಟು, ಆ ಡಯೆಟ್ಟು, ಮತ್ತೆ ಹರ್ಬಲ್ ಡ್ರಿಂಕ್ಸ್ ಇವೆಲ್ಲ ನಾವು ಮಾರು ಹೋಗ್ತಾ ಇದೀವಿ. ಆರೋಗ್ಯ ಚೆನ್ನಾಗಿದೆಯಾ? ಕಾಯಿಲೆಗಳ ಸಂಖ್ಯೆ ಕಡಿಮೆ ಆಗಿದೆಯಾ? ನಿಮ್ಮನ್ನೇ ನೀವು ಪ್ರಶ್ನೆ ಮಾಡ್ಕೊಳ್ತಾ ಹೋಗಿ. ಹೀಗೆ ಎಲ್ಲವನ್ನು ನೀವೇ ನೋಡ್ತಾ ಹೋದ್ರೆ ಏನೇನಾಗುತ್ತೆ ಅಂತ. ಸಮಯ ಕಡಿಮೆ ಇರೋದ್ರಿಂದ ನಾನು ಕೆಲವು ಪಾಯಿಂಟ್ಸ್ ಅನ್ನು ಮಾತ್ರ ಹೇಳ್ತೀನಿ. ಹಾಗೇನೆ ಅಭ್ಯಂಗ ಸ್ನಾನ, ಎಣ್ಣೆ ಸ್ನಾನವನ್ನ ಹೇಗೆ ಹಬ್ಬಗಳಲ್ಲೂ ಮಾಡ್ತಾ ಇದ್ದೋ ಅದರ ಪರಿಣಾಮ ಹೇಗಿತ್ತು ಅಂತ ಒಮ್ಮೆ ಅವಲೋಕಿಸಿ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳಿ. ಸೂರ್ಯ ಸ್ನಾನ, ಇವತ್ತು ಡಿ ವಿಟಮಿನ್ ಕಡಿಮೆಯಾಗಿ ಪ್ರತಿಯೊಬ್ರು ಕೂಡ ಡಿ ವಿಟಮಿನ್ ಮಾತ್ರೆನ ತಗೋತಿದ್ದಾರೆ. ನೀವು ನಿರಾಳವಾಗಿ ಡಿ ವಿಟಮಿನ್ ಮಾತ್ರೆ ಕುಡಿಲಿಕ್ಕಾಗಲ್ಲ. ಅದು ಹೆಚ್ಚಾದ್ರೂ ಕೂಡ ನಿಮ್ಗೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಅದರಿಂದ ನೇರವಾಗಿ ಸೂರ್ಯನ ಬೆಳಕಿಗೆ ನಿಮ್ಮ ಮೈಯನ್ನ ಒಡ್ಕೊಳ್ಳಿ.
ಹಾಗೆ ನೀರಿನ ಸೇವನೆಯನ್ನ ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ತಿಳಿದು ಅದನ್ನ ಬಳಸಿ. ಹಾಗೆ ವಾಕ್, ವ್ಯಾಯಾಮ, ಯೋಗ, ಧ್ಯಾನ, ಪ್ರಾಣಾಯಾಮ ಇದರ ಬಗ್ಗೆ ನಾವು ಭಾರತೀಯರಿಗೆ ಯಾರು ಹೇಳೋದ್ ಬೇಕಿಲ್ಲ. ಅದೆಲ್ಲವನ್ನು ನಮಗೆ ನಮ್ಮ ಪೂರ್ವಜರು ನಮಗೆ ನಿಜವಾಗ್ಲೂ ಇಂಥ ಅದ್ಭುತವಾದ ಆಧ್ಯಾತ್ಮಿಕತೆ ಯಾವ ಪ್ರಪಂಚದಲ್ಲಿ ಬೇರೆ ದೇಶದಲ್ಲಿ ಇಲ್ಲದ ಇಂಥವನ್ನ ಧ್ಯಾನ ಆಗಿರ್ಬೋದು, ಆಧ್ಯಾತ್ಮಿಕ ಜೀವನ ಆಗಿರ್ಬೋದು, ಆರೋಗ್ಯಕರ ಪದ್ಧತಿಗಳನ್ನ ಕೊಟ್ಟೋಗಿದ್ದಾರೆ. ಅದನ್ನೇ ಬೆಳೆಸೋಣ, ನಮ್ಮ ಮುಂದಿನ ತಲೆಮಾರಿಗೆ ಅದನ್ನ ಬಿಟ್ಟು ಹೋಗೋಣ ನಾವು. ಹಾಗೇನೆ ನಮ್ಮ ಶರೀರದಲ್ಲಿ ಪಂಚತತ್ವಗಳಿವೆ, ಅವುಗಳಿಗೆ ಅನುಗುಣವಾಗಿ ಆಹಾರವನ್ನ ಸೇರಿಸಿ ಪ್ರಕೃತಿಯ ಜೊತೆ ಇರಿ ನೀವು ಸಾಕು, ಎಲ್ಲವೂ ಅಲ್ಲೇ ಕೊಡುತ್ತೆ ಪ್ರಕೃತಿ. ಹಾಗೇನೆ ಉತ್ತಮ ಹವ್ಯಾಸಗಳನ್ನು ನಿಮ್ಮ ಬದುಕಿಗಾಗಿ ಬೆಳೆಸ್ಕೊಳ್ಳಿ. ನಿಮಗಾಗಿ ನೀವು ಸಮಯವನ್ನ ಕೊಡಿ, ಸಂತೋಷವಾಗಿರಿ. ಹೊತ್ತು ತಂದಿರುವುದೇನೋ, ಮರಳಿ ಒಯ್ಯುವುದೇನೋ, ಇಲ್ಲಿರುವುದನ್ನೇ ಬಳಸಿ ಎಲ್ಲರೂ ಹೋಗ್ತೀವಿ. ಅದರಿಂದ ಖುಷಿ ಖುಷಿಯಾಗಿ ನಾವು ಬದುಕಿ ಸಾಗೋಣ, ಇದ್ದದ್ರಲ್ಲೇ ತೃಪ್ತಿಯನ್ನ ಪಡೋಣ. ಹಾಗೆ ಬರಿಗಾಲಲ್ಲಿ ವಾಕನ್ನ ಮಾಡಿ, ಹಿಂದಿನ ನಮ್ಮ ರೈತರು ಬರಿಗಾಲಲ್ಲೇ ಕೆಲಸ ಮಾಡ್ತಿದ್ರು. ಯಾವ ಆಕ್ಯುಪ್ರೆಷರ್ ಪಾಯಿಂಟ್ಗಳು ಆಕ್ಟಿವೇಟ್ ಹಾಗೆ ಆಗ್ತಾ ಇದ್ದೋ, ಇವತ್ತು ನಾವು ಹೋಗಿ ಮೆಡಿಕಲ್ ಶಾಪಲ್ಲಿ ಡಾಕ್ಟರ್ ಸ್ಲಿಪ್ಪರ್ ತಂದು ಹಾಕ್ತಾ ಇದ್ದೀವಿ. ಅದು ಬೇಕಿಲ್ಲ, ಒಂದು ಸೂರ್ಯನ ಇದರಲ್ಲಿ ಹುಲ್ಲುಗಾವಲಿನಲ್ಲಿ ಆರಾಮಾಗಿ ವಾಕ್ ಮಾಡಿ ಅದೆಲ್ಲವೂ ಆಗುತ್ತೆ. ಉಪವಾಸ ಒಂದು ದೊಡ್ಡ ಮೆಡಿಸಿನ್ಗಿಂತ ಉತ್ತಮವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಹೊಟ್ಟೆ ಕಸದ ತೊಟ್ಟಿ ಅಲ್ಲ. ಯಾವಾಗ ಬೇಕು ವೇಸ್ಟ್ ಆಗುತ್ತೆ ಅಂತ ಹೊಟ್ಟೆಗೆ ಹಾಕಿದ್ರೆ ಹೊಟ್ಟೆಲಿ ವೇಸ್ಟ್ ಆಗಲ್ವಾ? ಅದರಿಂದ ಎಷ್ಟು ಬೇಕೋ, ಹೇಗೆ ಬೇಕೋ, ಯಾವಾಗ ಬೇಕೋ, ಯಾವುದು ಬೇಕು ಅಂತ ನಿಮ್ಮ ಆರೋಗ್ಯಕ್ಕೆ ಸರಿಯಾಗಿ ಅದನ್ನ ಬಳಸಿ. ಧನ್ಯವಾದ ತಂತ್ರ, ಕ್ಷಮಾ ತಂತ್ರ ಇವೆಲ್ಲವೂ ಕೂಡ ನಿಮಗೆ ಗೊತ್ತು, ಅವನ್ನೇ ನಿಮ್ಮ ಬದುಕಿಗೆ ಬಳಸಿ. ದಾನ, 3 ದಿನದಿಂದಲೂ ಕೂಡ ವೇದಿಕೆ ಮೇಲೆ ಎಲ್ಲರೂ ನಿಮ್ಮನ್ನ ಪ್ರಚೋದಿಸ್ತಾ ಇದ್ದಾರೆ. ದಾನ, ಏನೇನು ದಾನ ಮಾಡಬೇಕು ಅಂತ ಅದನ್ನ ನಾನು ಪ್ರತ್ಯೇಕವಾಗಿ ಹೇಳಲ್ಲ. ನಮ್ಮ ಬದುಕಿನಲ್ಲಿ ಸಾಧ್ಯವಾದಷ್ಟು ದಾನ ಧರ್ಮವನ್ನ ಮಾಡೋಣ. ಹಾಗೇನೆ ಋತುಚರ್ಯ ಪ್ರದೇಶಕ್ಕೆ ಅನುಗುಣವಾಗಿ ನೀವು ಆಹಾರವನ್ನ ಸೇವಿಸಿ. ಹಸಿದಾಗ ತಿನ್ನಿ, ಬಾಯಾರಿದಾಗ ನೀರು ಕುಡಿರಿ, ದಣಿವಾದಾಗ ವಿಶ್ರಾಂತಿ ಮಾಡ್ಕೊಳ್ಳಿ. ಅದಕ್ಕೇನು ಯಾವ ಸೈಂಟಿಸ್ಟ್ ಬೇಕಿಲ್ಲ. ಎಷ್ಟು ನೀರು ಕುಡಿಬೇಕು, ಆಹಾರನೇನ ಅಳತೆ ಮಾಡಿ ತಗೋಬೇಕಾ? ನಿಮ್ಮ ಹೊಟ್ಟೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಎಲ್ಲದಕ್ಕೂ ಅವಕಾಶವನ್ನ ಕೊಡಿ ಅಷ್ಟೇ. ಅದೇ ರೀತಿ 5 ಬಿಳಿ ವಿಷಗಳು ನಿಮ್ಮನ್ನ ಹೆಚ್ಚು ಕಾಡ್ತಾ ಇದ್ದಾವೆ. ಮೈದಾ, ಸಕ್ಕರೆ, ಬಿಳಿ ಅಕ್ಕಿ, ಜರ್ಸಿಯ ಹಾಲು, ಬಿಳಿಯ ಉಪ್ಪು. ಆದಷ್ಟು ಇವನ್ನ ಕಡಿಮೆ ಮಾಡಿ ಮತ್ತೆ ಹಿಂತಿರುಗಿ ನೋಡಿ ನಿಮ್ಮ ಬದುಕಿಗೊಮ್ಮೆ. ಹಾಗೆ ಅಡಿಗೆ ಎಣ್ಣೆ ಅನ್ನೋದು ನಿಮ್ಮ ದೊಡ್ಡ ಶತ್ರುವಾಗಿ ನಿಮ್ಮನ್ನ ಕಾಡ್ತಾ ಇದೆ. ಗಾಣದ ಕಡೆ ಮುಖ ಮಾಡಿ. ಮತ್ತೆ ಆಕ್ಯುಪ್ರೆಷರ್, ನಮ್ಮ ಎಕ್ಸ್ಪರ್ಟ್ಗಳು ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಎನಿಮಾ ಕಿಟ್ ಅನ್ನ ಬಳಸಿ. ಹಾಗೂ ದೇಹದ ಗ್ಲೂಕೋಸ್ ಅನ್ನ ಹೆಚ್ಚು ಮಾಡ್ಕೊಂಡ್ರೆ ಬರ್ತಕ್ಕಂಥ ಮಾರಕ ಕಾಯಿಲೆಗಳು ನಿಮ್ಮೆಲ್ಲರಿಗೂ ಗೊತ್ತಾಗ್ತಾ ಇದೆ. ಇವನ್ನೆಲ್ಲವನ್ನು ಬಳಸಿ. ಹಾಗೇನೆ ನಮ್ಮ ಮಹಾತಾಟ್ ಟಿವಿನಲ್ಲಿ ಇದೆಲ್ಲರ ಬಗ್ಗೆ ಅದ್ಭುತವಾದ ಮಾಹಿತಿಗಳು ನಿಮಗೆ ಸಿಗುತ್ತೆ. ದಯಮಾಡಿ ನೀವೆಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಆಗಿ, ಕ್ಲಾಸಿಗೆ ಜಾಯಿನ್ ಆಗಿ, ಎಲ್ಲರೂ ಆರೋಗ್ಯವಂತರಾಗಿ ಅಂತ ನಿಮ್ಮೆಲ್ಲರಿಗೂ ನಾನು ಶುಭವನ್ನ ಹಾರೈಸ್ತಾ, ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ಶರಣಾರ್ಥಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.